ಆ ಈಗ ಅಪ್ಪ ಅಮ್ಮದಿರು ನಮಗೆ ಬೇಡ ಅಂತ ಜಗಳ ಆಡ್ತಿರೋ ಕಾಲದಲ್ಲಿ ನೀವು ಅಮ್ಮ ನನ್ನ ಜೊತೆಗೆ ಇರಲಿ ಅಂತ ಜಗಳ ಕಾಯ್ತಿದ್ದೀರಲ್ಲ, ವಾವ್ ಶಭಾಷ್, ಇದು ಸಂತೋಷದ ವಿಷಯನೇ. ಇಂಥ ಜಗಳಗಳು ಯಾವಾಗಲೂ ಆಗ್ತಾ ಇರ್ಬೇಕಣ್ಣ ಅಲ್ವಾ? ಮತ್ತೆ ಈ ಜಗಳದಲ್ಲಿ ದ್ವೇಷ ಇಲ್ಲ, ಪ್ರೀತಿ ಇದೆ. ಆದ್ರೂ ಅಣ್ಣ ಅದಕ್ಕೆ ಯಾರ ಜೊತೆ ಇರಬೇಕು ಅನ್ನೋ ತೀರ್ಮಾನ ಆಗ್ಬೇಕಲ್ವಾ? ಅದನ್ನ ನಾವು ತೀರ್ಮಾನ ಮಾಡೋದು ಬೇಡ, ದೇವರೇ ತೀರ್ಮಾನ ಮಾಡಲಿ. ಅದಕ್ಕೆ ನಾನೀಗ ಏನು ಮಾಡ್ತೀನಪ್ಪ ಅಂತಂದ್ರೆ ಟಾಸ್ ಹಾಕ್ತೀನಿ. ಟಾಸು ಯಾರ ಕಡೆಗೆ ಬೀಳುತ್ತೋ ಅವ್ರ ಜೊತೆ ಅದಕ್ಕೆ ಇರಲಿ. ಏನಂತೀರಾ? ಸರಿನಾ? ಮಾಧವ್ ಅವರೇ, ಏನಿದೆಲ್ಲ? ಮಹೇಶ್ ಅವರೇ, ಈ ಟಾಸ್ ಹಾಕೋದೆಲ್ಲ ಬೇಡ. ಅಕಸ್ಮಾತ್ ಏನಾದರೂ ಭಯ ಪಡಬೇಡಿ ತುಳಸಿಯವರೇ, ದೇವ್ರಿಚ್ಛೆ ಏನಿದೆಯೋ ನೋಡಿ ಬೇಡ. ಮಹೇಶ, ನಿನ್ ಟಾಸ್ ಏನಪ್ಪ ಸಮರ್ಥ್, ನಿನಗಿದಕ್ಕೆ ಒಪ್ಪಿಗೆ ಇದೆಯಾ? ಆದ್ರೂ ನಮಗೊಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ. ಸರಿ, ಹಾಗಾದ್ರೆ ಹೇಳು, ನಿನಗೆ ರಾಜನ ರಾಣಿನ? ಅಮ್ಮ ನನ್ನ ಪಾಲ್ಗೆ ರಾಣಿ ಇದ್ದ ಹಾಗೆ, ರಾಣಿನೇ ಇರಲಿ. ಅವೇ ನೀನು ಹೇಳಪ್ಪ, ನಿನಗೆ ರಾಜನೋ ರಾಣಿನೋ? ಅಮ್ಮ ರಾಣಿ ಆದರೆ ರಾಜನ ಜೊತೆನೇ ಇರಬೇಕು. ಅಮ್ಮ ಅಪ್ಪನ ಜೊತೆ ಇರೋದೇ ನ್ಯಾಯ. ನಮ್ಗೆ ರಾಜನೇ ಇರಲಿ. ಇಬ್ರು ಪಾಯಿಂಟು ಕರೆಕ್ಟಾಗೇ ಇದೆ. ಹಾಕೋಣ. ಇದೆಲ್ಲ ನಾನು ಒಪ್ಪಲ್ಲ. ಟಾಸ್ ಅಂದಮೇಲೆ ಒಂದೇ ಸರಿ ಹಾಕೋದಲ್ಲ, 3 ಸರಿ ಹಾಕಿ. ಬೆಸ್ಟ್ ಆಫ್ 3 ಯಾರ ಕಡೆ ಬರುತ್ತೋ ಅವರೇ ಗೆದ್ದ ಹಾಗೆ. ಏನ್ರು ಇದೆಲ್ಲ? ನೀವು ಸುಮ್ಮನೆ ಅಮ್ಮ, ದೇವ್ರಿಚ್ಛೆ ಅಂತ ಅಪ್ಪ ಹೇಳಿದ್ರಲ್ಲ, ಏನಾಗತ್ತೋ ನೋಡೋಣ. ಚಿಕ್ಕಪ್ಪ ಟಾಸ್. ಸರಿ, ಹಾಗಾದ್ರೆ ನಾನು ಮತ್ತೆ ಟಾಸ್ ಹಾಕ್ತೀನಿ.